ಬೆಳಗಾಯಿತು ಅಂದರೆ ಏನು ತಿಂಡಿ ಮಾಡೋದಪ್ಪ ಇವತ್ತು ಅಂತ ಎಲ್ಲರಿಗೂ ಬರೋ ಯೋಚನೆ ಅಂತಲೇ ಹೇಳಬಹುದು. ಈ ತಿಂಡಿ ನೋಡಿ 5 ನಿಮಿಷಕ್ಕೆ ಮಾಡಬಹುದು. ಅಕ್ಕಿ ಹಿಟ್ಟು, ಯಾವುದೇ ರೀತಿ ಬೇಳೆಗಳು ಬೇಡ, ಹಿಟ್ಟು ಉದುಗಿಸುವ ಅವಶ್ಯಕತೆ ಇಲ್ಲ. ಹಿಟ್ಟು ರುಬ್ಬಿದ ತಕ್ಷಣ ಮಾಡುವಂತಹ ತಿಂಡಿ ಇದು. ಈ ಹಿಟ್ಟು ಯಾವುದರಿಂದ ಮಾಡಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಬನ್ನಿ ವಿಡಿಯೋ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ಈ ದೋಸೆ ಮಾಡೋಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಮಿಕ್ಸಿ ಜಾರಿಗೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಲಲ್ಲಿ ತಂದಿರುವಂತಹ ಗೋಧಿ ಹಿಟ್ಟಿದು. ನೀವು ಬೇಕಾದರೆ ಅಂಗಡಿಯಲ್ಲಿ ಇರುವಂತಹ ರೆಡಿ ಗೋಧಿ ಹಿಟ್ಟಲ್ಲಿ ಮಾಡಬಹುದು. ಇದಕ್ಕೆ ಅರ್ಧ ಕಪ್ಪಿನಷ್ಟು ರವೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನಿನಷ್ಟು ಖಾರದ ಪುಡಿ ಹಾಕಿದ್ದೇನೆ. ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ಇದನ್ನು ಒಮ್ಮೆ ಪುಡಿ ಮಾಡಿ ತರಬೇಕು. ನೋಡಿ, ನಾನಿಲ್ಲಿ ಪುಡಿ ಮಾಡಿ ತಂದಿದ್ದೇನೆ. ಇದಕ್ಕೆ 1.5 ಗ್ಲಾಸಿನಷ್ಟು ನೀರು ಹಾಕಿದ್ದೇನೆ. ಹಿಟ್ಟು ನಾನು ರುಬ್ಬಿ ತರ್ತೀನಿ. ನೈಸ್ ಆಗುವ ಅವಶ್ಯಕತೆ ಇಲ್ಲ, ಹಿಟ್ಟು ಮಿಕ್ಸ್ ಆದರೆ ಸಾಕಾಗುತ್ತೆ. ನಾವು ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡೋಕ್ಕಿಂತ ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ಹಿಟ್ಟು ರೆಡಿ ಆಗುತ್ತೆ. ಈ ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕಿದ್ದೇನೆ. ಈ ಹಿಟ್ಟಲ್ಲಿ ನೀವು 4 ಜನಕ್ಕೆ ದೋಸೆ ಮಾಡಿ ಕೊಡಬಹುದು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳಸಿ ಹಾಕಿದ್ದೇನೆ. ಉದ್ದು ಮೆಂತೆ ದೋಸೆ ಮಾಡೋ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ಹಾಗೆ ಅರ್ಧ ಸ್ಪೂನಿನಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ, ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ತವಾ ಬಿಸಿಗಿಟ್ಟಿದ್ದೇನೆ. ತವಾ ಚೆನ್ನಾಗಿ ಕಾದ ಮೇಲೆ ಒಮ್ಮೆ ಎಣ್ಣೆ ಹಾಕಿ ಒರೆಸಿ ಇಟ್ಕೊಳ್ಳಿ. ಈಗ ಮಾಮೂಲಿ ದೋಸೆ ಮಾಡೋ ರೀತಿಯಲ್ಲೇ ಇದನ್ನು ಮಾಡ್ತಾ ಇದ್ದೀನಿ. ನೀವು ತೆಳುವಾದ ದೋಸೆನೂ ಮಾಡಬಹುದು, ದಪ್ಪವಾದ ದೋಸೆನೂ ಮಾಡಬಹುದು. ಈ ದೋಸೆ ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಖಾರದ ಪುಡಿ ಹಾಕಿರೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಮೇಲಿಂದ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಬದಿ ಇದು ಬೆಂದ ಮೇಲೆ ಇನ್ನೊಂದು ಕಡೆನೂ ಬೇಯಿಸಬೇಕು. ನೋಡಿ, ದೋಸೆ ತೆಗೆಯೋಕ್ಕೂ ಎಷ್ಟು ಚೆನ್ನಾಗಿ ಬರ್ತಿದೆ. ಈ ದೋಸೆ ಗರಿಗರಿಯಾಗಿ ಬರಬೇಕಂದ್ರೆ ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬಹುದು. 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸೇರಿಸಬಹುದು. ಸಕ್ಕರೆ ಕಾಯಿಲೆ ಇದ್ದವರು ಅಕ್ಕಿ ಹಿಟ್ಟು ಹಾಕೋಕ್ಕೆ ಹೋಗಬೇಡಿ. ಡಯಟ್ ಮಾಡುವವರಿಗೂ ಒಳ್ಳೆ ತಿಂಡಿ ಅಂತಾನೆ ಹೇಳಬಹುದು. ಈ ದೋಸೆ ನಾನ್ ಸ್ಟಿಕ್ಕಲ್ಲಿ ಮಾಡಿಕೊಂಡ್ರೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೆಚ್ಚು ನಾನ್ ಸ್ಟಿಕ್ ಯೂಸ್ ಮಾಡಲ್ಲ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ವಿಡಿಯೋಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ. ಇದ್ದ ವಿಡಿಯೋಸ್ ಎಲ್ಲ ನೋಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ 1 ನಿಮಿಷದಲ್ಲಿ ಹಿಟ್ಟು ಕಲಸಿ ಸುಟ್ಟು ಚಪಾತಿ ಮತ್ತು ಪರೋಟ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಹಿಟ್ಟು ಹೆಚ್ಚು ನಾದದೆ ಈ ರೀತಿ ಸಾಫ್ಟ್ ಆಗಿರುವಂತಹ ಪರೋಟ ಮತ್ತು ಚಪಾತಿ ಮಾಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ನಾನಿಲ್ಲಿ ಚಪಾತಿ ಮತ್ತು ಪರೋಟ ಮಾಡೋಕ್ಕೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅಂಗಡಿಯಲ್ಲಿ ಸಿಗುವಂತಹ ಮಾಮೂಲಿ ಗೋಧಿ ಹಿಟ್ಟಿದು. ಈ ಗೋಧಿ ಹಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಎಣ್ಣೆ ಹಾಕಬಹುದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ. ಎಣ್ಣೆ ಹಾಕೋದಾದರೆ 1 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಗೋಧಿ ಹಿಟ್ಟು ತಗೊಂಡಿರುವಂತಹ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ನೀರು ತಗೊಂಡಿದ್ದೀನಿ. ಇಲ್ಲಿ ನೀರಿನ ಅಳತೆ ಕರೆಕ್ಟ್ ಆಗಿರಬೇಕು. ನೀರನ್ನು ಹಾಕ್ಕೊಂಡು ನಾವಿದನ್ನು ರನ್ ಮಾಡಬೇಕು. ನೋಡಿ, ಈ ರೀತಿ ಮಿಕ್ಸಿನ ಆಫ್ ಮಾಡ್ತಾ ಆನ್ ಮಾಡ್ತಾ ನಾವು 1 ನಿಮಿಷದೊತ್ತು ಇದನ್ನು ರುಬ್ಬಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ನೀವು ರುಬ್ಬಿ. ಹೀಗೆ ರುಬ್ಬೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ, ಹಾಗೆ ಚೆನ್ನಾಗಿ ಕೂಡಿಕೊಳ್ಳುತ್ತೆ. ಗೋಧಿ ಹಿಟ್ಟು ಒಂದೊಂದು ರೀತಿಯಾಗಿ ನೀರನ್ನು ತಗೊಳ್ಳುತ್ತೆ.
ಬೇಕಾದರೆ 2 ಸ್ಪೂನಿನಷ್ಟು ನೀರು ಹಾಕ್ಕೊಳ್ಬಹುದು. ನಾನು ತಗೊಂಡಿರುವಂತಹ ಕ್ವಾಂಟಿಟಿಗೆ ನೀರು ಕರೆಕ್ಟಾಗಿ ಸೆಟ್ ಆಗಿದೆ. ನಾನಿಲ್ಲಿ ಡೈರೆಕ್ಟಾಗಿ ನಿಮ್ಮ ಮುಂದೆನೇ ರುಬ್ಬಿ ತೋರಿಸ್ತಾ ಇದ್ದೀನಿ. ಕೈ ನೋವು ಇದ್ದಾವಾಗ, ಅರ್ಜೆಂಟ್ ಇದ್ದಾವಾಗ ಈ ರೀತಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬಹುದು. ನೋಡಿ, ಮಿಕ್ಸಿ ಜಾರಿಗೆ ಹಿಟ್ಟು ಸ್ವಲ್ಪನೂ ಅಂಟಿಲ್ಲ, ಕ್ಲೀನಾಗಿ ತೆಗೆಯೋಕ್ಕೆ ಬರುತ್ತೆ. ಈ ರೀತಿ ರುಬ್ಬಿರುವಂತಹ ಹಿಟ್ಟಲ್ಲಿ ನಾವು ಚಪಾತಿ ಮತ್ತು ಪರೋಟ ಮಾಡ್ಕೊಳ್ಬಹುದು. ನಾನಿಲ್ಲಿ 2 ಐಟಮನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ನಾದಬೇಕಂತನೂ ಇಲ್ಲ. ಇದೇ ರೀತಿ ನಾನು 2 ಕಪ್ಪಿನಷ್ಟು ಹಿಟ್ಟು ರೆಡಿ ಮಾಡಿಕೊಂಡು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, 1 ನಿಮಿಷದಲ್ಲಿ 1 ಡ್ರಾಪ್ ಎಣ್ಣೆ ಹಾಕದೆ ಹಿಟ್ಟನ್ನು ರೆಡಿ ಮಾಡಬಹುದು ಅಂತ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನ್ನನ್ನು ಕೇಳಬಹುದು. ಇದರಲ್ಲಿ ನಾನು ಫಸ್ಟ್ ನಿಮಗೆ ಸುಟ್ಟು ಚಪಾತಿ ಮಾಡುವ ವಿಧಾನ ಹೇಳಿಕೊಡ್ತೇನೆ. ಮಾಮೂಲಿ ಚಪಾತಿ ರೀತಿಯಲ್ಲೇ ಇದನ್ನು ಮಾಡಿಕೊಳ್ಬೇಕು. ಚಪಾತಿನ ತುಂಬ ತೆಳುವಾಗಿ ಲಟ್ಟಿಸಬೇಡಿ, ಸ್ವಲ್ಪ ದಪ್ಪವಾಗಿ ಲಟ್ಟಿಸಿ. ಚಪಾತಿನ ಕಾಯಿಸಬೇಕಾದ್ರೆ ಅರ್ಧ ಭಾಗದಷ್ಟು ಕಾಯಿಸಿ ಇದನ್ನು ಸ್ಟವ್ ಮೇಲೆ ಹಾಕಿ ಈ ರೀತಿ ಉಬ್ಬುವಂತೆ ಮಾಡಬಹುದು. ಈ ರೀತಿ ಈ ಚಪಾತಿನ ಸುಟ್ಟಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಉಬ್ಬಿರೋದ್ರಿಂದ ತುಂಬ ಸಾಫ್ಟಾಗಿಯೂ ಇರುತ್ತೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ಧಾಬಾಗಳಲ್ಲಿ ಸಿಗುವಂತಹ ರೋಟಿ ಥರನೇ ಇರುತ್ತೆ ಇದು. ನೋಡಿದ್ರಲ್ಲ, 1 ನಿಮಿಷದಲ್ಲಿ ಹಿಟ್ಟು ಕಲಸಿ ರೋಟಿ ಮಾಡುವ ವಿಧಾನ. ಈಗ ಪರೋಟ ಮಾಡುವ ವಿಧಾನ ನೋಡೋಣ. ಈ ಹಿಟ್ಟಿನಲ್ಲಿ ನೀವು ಯಾವುದೇ ರೀತಿ ಪರೋಟ ಬೇಕಾದರೂ ಮಾಡಬಹುದು, ತುಂಬ ಸಾಫ್ಟ್ ಆಗಿ ಬರುತ್ತೆ. ನಾನಿಲ್ಲಿ ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ. ಪನ್ನೀರನ್ನು ತುರ್ಕೊಳ್ಬೇಕು. 100 ಗ್ರಾಮಿನಷ್ಟು ಪನ್ನೀರು ತುರ್ಕೊಂಡ್ರೆ ಸಾಕಾಗುತ್ತೆ. ಯಾವಾಗಲೂ ಒಂದೇ ರೀತಿ ಪರೋಟ ಮಾಡೋಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ಪರೋಟನ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ನಂತರ ಈ ಪನ್ನೀರಿಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸನ್ನು ಹಾಕಿದ್ದೇನೆ, ಹಾಗೂ ತುಂಬ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿ, ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಿನಷ್ಟು ಚಾಟ್ ಮಸಾಲ, 1 ಸ್ಪೂನಿನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಿನಷ್ಟು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡಬೇಕು. ನಂತರ ಕಲಸಿಟ್ಟಿರುವಂತಹ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಒಮ್ಮೆ ನಾದಬೇಕು. ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ 2 ಚಪಾತಿಗೆ ಆಗುವಷ್ಟು ಹಿಟ್ಟು ತಗೊಂಡು ಉಂಡೆ ಮಾಡಿಕೊಳ್ಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಉಂಡೆ ಮಾಡಿ. ಎಲ್ಲ ಉಂಡೆ ಮಾಡಿದ ನಂತರ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚಿಕ್ಕದಾಗಿ ಪೂರಿ ಥರ ಮಾಡಬೇಕು. ಈ ಪೂರಿನ ಕೈಗೆ ತಗೊಂಡು ನಾವು ಮಾಡಿರುವಂತಹ ಪನ್ನೀರ್ ಸ್ಟಫಿಂಗನ್ನು ಇದಕ್ಕೆ ಹಾಕ್ಕೊಳ್ಬೇಕು. 2 ಸ್ಪೂನಿನಷ್ಟು ಸ್ಟಫಿಂಗ್ ಹಾಕಿದ್ರೆ ಸಾಕಾಗುತ್ತೆ. ಸ್ಟಫಿಂಗ್ ಹಾಕಿದ ನಂತರ ನೋಡಿ, 1 ಬೆರಳಲ್ಲಿ ಈ ರೀತಿ ಒತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ಇದನ್ನ ಫೋಲ್ಡ್ ಮಾಡ್ತಾ ಕವರ್ ಮಾಡಿಕೊಳ್ಬೇಕು. ನೋಡಿ, ಇನ್ನೊಮ್ಮೆ ನಾನು ಇದನ್ನ ತೋರಿಸಿಕೊಡ್ತಾ ಇದ್ದೇನೆ. ಇದೇ ರೀತಿ ನೀವು ಮಾಡಿದ್ರೆ ಸ್ಟಫಿಂಗ್ ಹೊರಗೆ ಬರಲ್ಲ. ಇದನ್ನ ನಾಜೂಕಾಗಿ ಈ ರೀತಿ ಉಂಡೆ ಮಾಡಿದ ನಂತರ ಸ್ವಲ್ಪ ಪುಡಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನ ಒತ್ತಬೇಕು. ಈ ರೀತಿ ಒತ್ತಿದ ನಂತರ ಮೇಲಿಂದ ಸ್ವಲ್ಪ ಪುಡಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಲೈಟ್ ಆಗಿ ಪ್ರೆಸ್ ಮಾಡಬೇಕು. ನೋಡಿ, ಮೇಲಿಂದ ನಾಜೂಕಾಗಿ ಪ್ರೆಸ್ ಮಾಡಬೇಕು. ತುಂಬಾ ಒತ್ತಿ ಪ್ರೆಸ್ ಮಾಡಿದ್ರೆ ಸ್ಟಫಿಂಗ್ ಹೊರಗೆ ಬರುತ್ತೆ. ಯಾವುದೇ ಪರೋಟ ಆದರೂ ನೀವು ಈ ರೀತಿ ನಾಜೂಕಾಗಿ ಮಾಡೋದ್ರಿಂದ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ದೊಡ್ಡ ಪರೋಟ ಬೇಕಾದರೂ ನೀವು ಮಾಡಿಕೊಳ್ಬಹುದು. ಚಪಾತಿ ಥರ ತುಂಬ ತೆಳುವಾಗಿ ಮಾಡಿಕೊಳ್ಬಾರ್ದು. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಪರೋಟ ಇಷ್ಟು ದಪ್ಪವಾಗಿರಬೇಕು. ನೋಡಿ, ಇಷ್ಟು ದೊಡ್ಡ ಪರೋಟ ಮಾಡಿದ್ರೂ ಸ್ಟಫಿಂಗ್ ಸ್ವಲ್ಪನೂ ಹೊರಗೆ ಬರಲಿಲ್ಲ ಹಾಗೂ ಹರಿಯಲಿಲ್ಲ. ತವಾ ಚೆನ್ನಾಗಿ ಕಾದ ನಂತರ ಪರೋಟ ಹಾಕ್ಕೊಳ್ಬೇಕು. ಪರೋಟ ಹಾಕಿದ ನಂತರ ಚೆನ್ನಾಗಿ ಒಂದು ಕಡೆ ಕಾದ ನಂತರ ಇದನ್ನ ಉಲ್ಟಾ ಮಾಡಿಕೊಂಡು ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಹಾಕ್ಕೊಳ್ಬಹುದು. ನಾನಿಲ್ಲಿ ತುಪ್ಪ ಮತ್ತು ಬೆಣ್ಣೆ ಹಚ್ಚಿ ಮಾಡ್ತಾ ಇದ್ದೇನೆ. ಅರ್ಧ ಸ್ಪೂನಿನಷ್ಟು ತುಪ್ಪ, ಅರ್ಧ ಸ್ಪೂನಿನಷ್ಟು ಬೆಣ್ಣೆ ಹಚ್ಚಿ ಈ ಪರೋಟನ ಕಾಯಿಸ್ತಾ ಇದ್ದೀನಿ. ಈ ರೀತಿ ಒಂದು ಕಡೆ ತುಪ್ಪ ಮತ್ತು ಬೆಣ್ಣೆ ಹಚ್ಚಿದ ನಂತರ ಇದನ್ನ ಉಲ್ಟಾ ಮಾಡಬೇಕು.
ಒಂದು ಕಡೆ ತುಪ್ಪ ಹಾಕಿದ್ರೆ ಸಾಕಾಗುತ್ತೆ, ಎರಡು ಕಡೆನೂ ತುಪ್ಪ ಹಾಕಬೇಕಂತಿಲ್ಲ. ಈ ರೀತಿ ತುಪ್ಪ ಹಚ್ಚಿದ ನಂತರ ಇದನ್ನ ಉಲ್ಟಾ ಮಾಡಬೇಕು. ಈ ರೀತಿ ಉಲ್ಟಾ ಮಾಡಿದ ನಂತರ ಮತ್ತೆ ಇದನ್ನ ಉಲ್ಟಾ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಾವು ಹಾಕಿರುವಂತಹ ತುಪ್ಪ ಮತ್ತು ಬೆಣ್ಣೆ ಎರಡೂ ಕಡೆನೂ ಚೆನ್ನಾಗಿ ಅಂಟುತ್ತೆ. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಇದನ್ನ ಎಲ್ಲ ಕಡೆ ಈ ರೀತಿ ತಿರುಗಿಸ್ತಾ ಬೇಯಿಸಬೇಕು. ಪರೋಟ ಸ್ವಲ್ಪ ದಪ್ಪವಾಗಿ ಮಾಡೋದ್ರಿಂದ ಇದನ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಬೇಕು. ಮೈದಾ ಹಿಟ್ಟಲ್ಲಿ ಪರೋಟ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಹಾಗೂ ಪರೋಟ ಗಟ್ಟಿಯಾಗುತ್ತೆ. ಗೋಧಿ ಹಿಟ್ಟಿಂದ ಮಾಡಿರುವಂತಹ ಪರೋಟ ಆಗಿರೋದ್ರಿಂದ ಬೆಳಿಗ್ಗೆ ಮಾಡಿರುವಂತಹ ಪರೋಟ ರಾತ್ರಿವರೆಗೂ ಸಾಫ್ಟ್ ಆಗಿರುತ್ತೆ. ನೋಡಿ ಪರೋಟ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಿದ್ರೇನೆ ಗೊತ್ತಾಗಿರಬಹುದು ಪರೋಟ ಎಷ್ಟು ಸಾಫ್ಟ್ ಆಗಿ ಪದರವಾಗಿ ಬಂದಿದೆ ಅಂತ. ಸಖತ್ ರುಚಿಯಾಗಿ ಬರುತ್ತೆ, ತುಂಬಾ ಈಸಿಯಾಗಿ ಮಾಡಬಹುದು. ಈ ಪರೋಟಗೆ ಬೆಣ್ಣೆ ತುಪ್ಪ ಯಾವುದು ಬೇಡ, ಹಾಗೆ ತಿನ್ನಬಹುದು. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಹೊಸತಾಗಿ ಟ್ರೈ ಮಾಡಿರುವಂತಹ BCB ರೈಸನ್ನು ಹೇಳಿಕೊಡ್ತೇನೆ ಬನ್ನಿ. ಒಂದೇ ರೀತಿ ತಿಂದು ಬೋರ್ ಆದವರಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. BCB ರೈಸ್ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 1 ಸ್ಪೂನಿನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಕಡಲೆಬೇಳೆ ಉದ್ದಿನಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನ ಫ್ರೈ ಮಾಡಬೇಕು. ಈ ಪದಾರ್ಥಗಳನ್ನ ಫ್ರೈ ಮಾಡಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬೇಳೆ ಲೈಟಾಗಿ ಕಲರ್ ಚೇಂಜ್ ಆದ ನಂತರ 2 ಇಂಚಿನಷ್ಟು ಚಕ್ಕೆ, 1/4 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1/4 ಕಪ್ಪಿನಷ್ಟು ಕಟ್ ಮಾಡಿರುವಂತಹ ಕಾಯಿ ತುರಿ, ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, 1/4 ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಧನಿಯಾ ಹಾಕಿ. ನಾನಿಲ್ಲಿ ಖಾರಕ್ಕೆ ಬೇಡಿಗೆ ಮೆಣಸು ತಗೊಂಡಿದ್ದೀನಿ. 6 ಬೇಡಿಗೆ ಮೆಣಸನ್ನು ಹಾಕಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಈ ರೀತಿ ಪುಡಿ ಮಾಡಬೇಕು. ಫ್ರೆಶ್ ಆಗಿ ಮಾಡಿರುವಂತಹ ಪುಡಿಯಿಂದ ಈ ರೈಸನ್ನು ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ. ಅದೇ ಬಾಣಲಿಗೆ ನಾನಿಲ್ಲಿ 3 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 3 ಹಸಿಮೆಣಸನ್ನು ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅರ್ಧ ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ಇನ್ನೊಮ್ಮೆ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಹಾಕಿದ್ದೇನೆ. ಕ್ಯಾರೆಟ್ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಕ್ಯಾರೆಟನ್ನು ತಗೊಂಡಿದ್ದೀನಿ. ಕ್ಯಾರೆಟ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಎಲ್ಲ ಪದಾರ್ಥಗಳು ಫ್ರೈ ಆದ ನಂತರ ನಾನಿಲ್ಲಿ ಗೋಡಂಬಿ ಹಾಕಿದ್ದೇನೆ. ಗೋಡಂಬಿ ಜಾಗದಲ್ಲಿ ನೀವು ಕಡಲೆ ಬೀಜ ಬೇಕಾದರೂ ಹಾಕ್ಕೊಳ್ಳಬಹುದು, ಅಥವಾ ಬೇಯಿಸಿರುವಂತಹ ಬಟಾಣಿ ಬೇಕಾದರೂ ಹಾಕ್ಕೊಳ್ಳಬಹುದು. ಗೋಡಂಬಿ ಸ್ವಲ್ಪ ಫ್ರೈ ಮಾಡಿದ ನಂತರ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿರುವಂತಹ ಬದನೆಕಾಯಿ ಸೇರಿಸ್ತಾ ಇದ್ದೀನಿ. ಬದನೆಕಾಯಿ ಎಳುತ್ತಾಗಿದ್ದರೆ ಚೆನ್ನಾಗಿರುತ್ತೆ. ಬದನೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಬದನೆಕಾಯಿ ಮೆತ್ತಗಾಗಬೇಕು. ಎಳುತ್ತಾಗಿರುವಂತಹ ಬದನೆಕಾಯಿ ಆದರೆ ರುಚಿ ಚೆನ್ನಾಗಿರುತ್ತೆ, ಹಾಗೆ ಬೀಜನೂ ಕಡಿಮೆ ಇರುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ, ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಮೆತ್ತಗಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಅರ್ಧ ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲ ಬೇಕಾದರೂ ಹಾಕ್ಕೊಳ್ಳಬಹುದು. ಸಕ್ಕರೆ ಉಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ.
ಹುರಿದು ಪುಡಿ ಮಾಡಿರುವಂತಹ ಮಸಾಲೆ ಪುಡಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಮಸಾಲೆ ಪುಡಿ ಹಾಕಿಲ್ಲ, 1 ಸ್ಪೂನಿನಷ್ಟು ಮಸಾಲೆ ಪುಡಿನ ಹಾಗೆ ಇಟ್ಟಿದ್ದೇನೆ. ಮಸಾಲೆ ಪುಡಿ ಹಾಕಿದ ನಂತರ ಹೆಚ್ಚೊತ್ತು ಇದನ್ನು ಫ್ರೈ ಮಾಡಬೇಕಂತಿಲ್ಲ. ಈ ರೀತಿ ಖಾಲಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಮಸಾಲೆ ಪುಡಿನ ನಾವು ಫ್ರೈ ಮಾಡಿರ್ತೀವಿ, ಅದಕ್ಕೆ ಇದನ್ನು ಫ್ರೈ ಮಾಡಬೇಕಂತಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಅನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಉದುರುದುರಾದ ಅನ್ನ ಮಾಡಿ ಇಟ್ಕೊಂಡಿದ್ದೆ. 1 ಪಾವಿನಷ್ಟು ಅನ್ನನ ಇಲ್ಲಿ ಹಾಕಿದ್ದೇನೆ. ನೀವು ಬಾಸುಮತಿ ಅನ್ನದಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಳ್ಬಹುದು. ಅನ್ನ ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ರೈಸ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡಿದ ನಂತರ ಲಾಸ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕೈಯಲ್ಲಿ ಕಟ್ ಮಾಡಿ ಹಾಕಿ, ಹಾಗೆ 1 ಸ್ಪೂನಿನಷ್ಟು ಮಿಕ್ಕಿರುವಂತಹ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನಿನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಿನಲ್ಲಿ ಪುಡಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ರೈಸ್ ರುಚಿ ತುಂಬ ಚೆನ್ನಾಗಿರುತ್ತೆ. ಬಿಸಿಬಿ ಅಂದರೆ ಬದನೆಕಾಯಿ ಕ್ಯಾರೆಟ್ ಬಾತ್ ಅಂತ, ನಾವು ವಾಂಗಿಬಾತ್ ಅಂತ ಹೇಳಿಕೊಟ್ರೆ ಮಕ್ಕಳು ಅದೇನಾ ಅಂತ ರಾಗ ಎಳಿತಾರೆ. ಅದೇ ಬಿಸಿಬಿ ರೈಸ್ ಅಂತ ಹೇಳಿಕೊಡಿ, ಏನೋ ಹೊಸತ್ತು ಟ್ರೈ ಮಾಡಿದ್ದಾರೆ ಅಂತ ಬೇಗ ಬಂದು ತಿಂತಾರೆ. ಮಕ್ಕಳಿಗಾಗಿ ಹಲವಾರು ಪ್ರಯತ್ನಗಳನ್ನು ಮಾಡಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ KR ಚಾನಲ್ನಲ್ಲಿ ರುಚಿಕರವಾದ 1 ನಿಮಿಷದಲ್ಲಿ ಮಾಡುವಂತಹ ಪಡ್ಡು ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ. ಅಕ್ಕಿ ಬೇಡ, ಬೇಳೆ ಬೇಡ, ಯಾವುದೇ ರೀತಿ ಹಿಟ್ಟುಗಳು ಬೇಡ, ತುಂಬ ಸುಲಭವಾಗಿ ಮಾಡುವಂತಹ ಒಳ್ಳೆ ಕಲರಲ್ಲಿ ಬರುವಂತಹ ಪಡ್ಡು ರೆಸಿಪಿನ ತೋರಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ, ಪಡ್ಡು ಮಾಡಲು ಬೇಕಾಗುವ ಪದಾರ್ಥಗಳು, ಮಾಡುವ ವಿಧಾನ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಆನ್ ಮಾಡಿ. ಪಡ್ಡು ಮಾಡೋಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡುವಂತಹ ರವೆ ಇದು. ಹಾಗೆ 2 ಕಪ್ಪಿನಷ್ಟು ಅವಲಕ್ಕಿ ತಗೊಳ್ಬೇಕು. ಪೇಪರ್ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಅಂತಾನೂ ಹೇಳ್ತಾರೆ. ಇದಕ್ಕೆ ನೀರು ಹಾಕಿ ಒಮ್ಮೆ ಕ್ಲೀನಾಗಿ ವಾಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ಮತ್ತು ರವೆ ಬೇಗ ನೆನೆಯುತ್ತೆ. ವಾಶ್ ಮಾಡಿದ ನೀರು ತೆಗೆದ ನಂತರ 1/4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕ್ಕೆ ಬಿಡಬೇಕು. ನಾವಿಲ್ಲಿ ಪೇಪರ್ ಅವಲಕ್ಕಿ ಮತ್ತು ರವೆ ತಗೊಂಡಿರೋದ್ರಿಂದ 1 ನಿಮಿಷದೊತ್ತು ನೆನೆಯೋಕ್ಕೆ ಬಿಟ್ಟರೆ ಸಾಕಾಗುತ್ತೆ. ನೋಡಿ, 1 ನಿಮಿಷದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಇದು ಗಟ್ಟಿಯಾಗಿದೆ. ನೆನೆಸೋಕ್ಕೆ ನೀರು ಹೆಚ್ಚು ಹಾಕಬೇಕಂತಿಲ್ಲ, 1/4 ಕಪ್ಪಿನಷ್ಟು ನೀರು ಹಾಕಿದ್ರೆ ಸಾಕು. ಈ ನೆನೆಸಿರುವಂತಹ ಅವಲಕ್ಕಿ ಮತ್ತು ರವೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ಕಪ್ಪಿನಷ್ಟು ಮೊಸರಿನಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ಹಾಕಿ ಇದನ್ನು ನೈಸಾಗಿ ರುಬ್ಬಬೇಕು. ಹುಳಿ ಇರುವಂತಹ ಮೊಸರು ತಗೊಳ್ಬೇಕು. ನೋಡಿ, ಈ ರೀತಿ ಹಿಟ್ಟು ರುಬ್ಬಬೇಕು. ಈ ರುಬ್ಬಿರುವಂತಹ ಹಿಟ್ಟು ನೈಸಾಗಿರಬೇಕು. ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡು ಉಳಿದಿರುವಂತಹ ರವೆ ಮತ್ತು ಅವಲಕ್ಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಹಾಗೆ ಉಳಿದಿರುವಂತಹ ಮೊಸರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಬೇಕು. ನೋಡಿ, ಹಿಟ್ಟು ಈ ರೀತಿ ಗಟ್ಟಿಯಾಗಿರಬೇಕು. ರುಬ್ಬಿರುವಂತಹ ಹಿಟ್ಟಿಗೆ 1/4 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಕ್ಯಾರೆಟ್ ತುರಿ, ಹಾಗೆ 2 ಹಸಿಮೆಣಸು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬಹುದು. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮುಗಿದಿದೆ, ಅದಕ್ಕೆ ನಾನು ಹಾಕಿಲ್ಲ. ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಬೇಕಾದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಬಹುದು. ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೆ. ಆ ಒಗ್ಗರಣೆನ ಇದಕ್ಕೆ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಪಡ್ಡುಗೆ ಒಗ್ಗರಣೆ ಹಾಕೋದ್ರಿಂದ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಡ್ಡು ಮಾಡೋಕ್ಕೆ ತವಾ ಬಿಸಿಗಿಟ್ಟಿದ್ದೀನಿ. ತವಾ ಚೆನ್ನಾಗಿ ಕಾದ ನಂತರ ಗುಳಿಗೆ ಈ ರೀತಿ ಎಣ್ಣೆ ಹಾಕ್ಕೊಳ್ಬೇಕು. ಪಡ್ಡು ಮಾಡಬೇಕಾದ್ರೆ ಒಮ್ಮೆ ಹಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಗುಳಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಸೋಡಾ ಏನೂ ಹಾಕಿಲ್ಲ. ಸೋಡಾ ಹಾಕದೇನೆ ಇದು ಒಳ್ಳೆ ಕಲರಲ್ಲಿ ಸಾಫ್ಟಾಗಿ ಬರುತ್ತೆ. ಹುಳಿ ಮೊಸರು ಹಾಕೋದ್ರಿಂದ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಮುಚ್ಚಿಟ್ಟು ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸಬೇಕು. ದಿನ ಏನು ತಿಂಡಿ ಮಾಡೋದು ಅಂತ ಯೋಚನೆ ಇಲ್ಲದೆ ತುಂಬ ಸುಲಭವಾಗಿ ಈ ತಿಂಡಿನ ಪ್ರಿಪೇರ್ ಮಾಡಿಕೊಳ್ಬಹುದು. ಉಪವಾಸ ಮಾಡಿದವರು ಈ ತಿಂಡಿ ಮಾಡಿಕೊಳ್ಬಹುದು. ಈರುಳ್ಳಿ ಹಾಕದೆ ಹಾಗೆ ಈ ತಿಂಡಿನ ಪ್ರಿಪೇರ್ ಮಾಡಬಹುದು. ನೋಡಿ, ಪಡ್ಡು ತೆಗೆಯೋಕ್ಕೂ ಎಷ್ಟು ಚೆನ್ನಾಗಿ ಬರ್ತಿದೆ, ಹಾಗೆ ಕಲರು ನೋಡಿ ಸಖತ್ತಾಗಿ ಬಂದಿದೆ. ರವೆ ಹಾಕಿ ಮಾಡಿರೋದ್ರಿಂದ ಪಡ್ಡು ಕಲರ್ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಹಾಕಿ ಮಾಡಿರೋದ್ರಿಂದ ಪಡ್ಡು ಸಾಫ್ಟಾಗಿ ಬರುತ್ತೆ. ಮೊಸರು ಹಾಕಿ ರುಬ್ಬಿರೋದ್ರಿಂದ ಪಡ್ಡು ರುಚಿ ತುಂಬ ಚೆನ್ನಾಗಿರುತ್ತೆ. ಪಡ್ಡುಗೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಚಟ್ನಿ ಆಗಲಿ ಸಾಂಬಾರಾಗಲಿ ಅವಶ್ಯಕತೆ ಇಲ್ಲ. ಹಾಗೆ ಬೇಕಾದರೂ ತಿನ್ನಬಹುದು. ಇದು ತುಂಬ ರುಚಿಯಾಗಿರುತ್ತೆ. ಬೇಕಾದರೆ ಬೆಣ್ಣೆ ಅಥವಾ ತುಪ್ಪದ ಜೊತೆನೂ ತಿನ್ನಬಹುದು. ನೋಡ್ತಿದ್ದೀರಲ್ವಾ ಪಡ್ಡು ತೆಗೆಯೋಕ್ಕೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇನ್ನೊಮ್ಮೆ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಪಡ್ಡು ಮಾಡ್ಕೊಳ್ಬಹುದು. ಪಡ್ಡು ತವಾ ಆದಷ್ಟು ದಪ್ಪವಾಗಿರೋದು ತಗೊಳ್ಳಿ, ಹಾಗೆ ಗುಳಿ ಹೊಂಡವಾಗಿರೋದು ತಗೊಳ್ಳೋದ್ರಿಂದ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಪಡ್ಡು ಮಾಡಬೇಕಾದ್ರೆ ಸ್ಟವ್ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಪಡ್ಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪಡ್ಡು ತಿಂದು ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟಾಗಿ ಬಂದಿದೆ. ಮಾಮೂಲಿ ಪಡ್ಡುಕ್ಕಿಂತ ಇದು ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ತುಂಬ ರುಚಿಯಾಗಿರುತ್ತೆ. ತಣ್ಣಗಾದ ಮೇಲೂ ಇದು ಸಾಫ್ಟಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡುವಂತಹ ಪಡ್ಡು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ವಿಡಿಯೋಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ. ವಿಡಿಯೋಸ್ ಎಲ್ಲ ನೋಡಿ. ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ KR ಚಾನಲ್ನಲ್ಲಿ ಹಳೆ ಕಾಲದ ತಿಂಡಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಈ ತಿಂಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅತಿಯಾದ ಬೊಜ್ಜಿದ್ದವರು, ತುಂಬ ದಪ್ಪ ಇದ್ದವರು, ಶುಗರ್ ಕಂಟ್ರೋಲ್ ಇಲ್ಲದೆ ಇರುವವರು ಈ ತಿಂಡಿ ತಿನ್ನೋದ್ರಿಂದ ತುಂಬಾ ಉಪಯೋಗವಿದೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಈ ಆರೋಗ್ಯಕರವಾದ ತಿಂಡಿ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 2 ಕಪ್ಪಿನಷ್ಟು ನೀರು ಹಾಕಿದ್ದೀನಿ. ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು. ಹಾಕಿರುವಂತಹ ನೀರು ಚೆನ್ನಾಗಿ ಕುದಿ ಬಂದ ನಂತರ 2 ಕಪ್ಪಿನಷ್ಟು ರಾಗಿ ಹಿಟ್ಟು ಹಾಕಿದ್ದೇನೆ. ರಾಗಿ ಹಿಟ್ಟು ಹಾಕಿದ ನಂತರ ಲಟ್ಟಣಿಗೆ ಅಥವಾ ಮುದ್ದೆ ಕೋಲಲ್ಲಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ತಗೊಂಡಿರುವಂತಹ ಕಪ್ಪಿನ ಮೆಜರ್ಮೆಂಟಲ್ಲಿ ರಾಗಿ ಹಿಟ್ಟನ್ನು ತಗೊಳ್ಬೇಕು. ಹಿಟ್ಟು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ನಂತರ ಕೋಲಲ್ಲಿರುವಂತಹ ಹಿಟ್ಟು ತೆಗೆದು ಇದನ್ನು ಮುಚ್ಚಿಡಬೇಕು. ಇದು ಬೆಚ್ಚಗಾಗುವವರೆಗೂ ಮುಚ್ಚಿಡಬೇಕು. 10 ನಿಮಿಷದ ನಂತರ ನಾನಿಲ್ಲಿ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸ್ವಲ್ಪ ಇದು ಬೆಚ್ಚಗಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಪ್ಲೇಟಿಗೆ ಹಾಕಿದ ನಂತರ ಬಿಸಿ ಇದ್ದರೆ ಸ್ವಲ್ಪ ತಣ್ಣೀರಲ್ಲಿ ಕೈ ಅದ್ಬಿಟ್ಟು ಚೆನ್ನಾಗಿ ನಾದಬೇಕು. ಹಿಟ್ಟು ಗಟ್ಟಿಯಾಗಿರಬೇಕು. ಹಿಟ್ಟು ಅಕಸ್ಮಾತಾಗಿ ನೀರಾದರೆ ಮೇಲಿಂದ ಪೊಡಿ ಹಿಟ್ಟು ಹಾಕ್ಕೊಂಡು ಇದನ್ನು ಕಲಿಸಬಹುದು. ನೋಡ್ತಿದ್ದೀರಲ್ವಾ, ಹಿಟ್ಟಿನ ಹದ ಈ ರೀತಿ ಇರಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಇದು ಸ್ವಲ್ಪ ಗಟ್ಟಿಯಾಗಿರಬೇಕು. ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಾದಿದ್ರೇ ನಿಮಗೆ ಲಟ್ಟಿಸೋಕ್ಕೆ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ನಾದಿದ ನಂತರ ಇದರಲ್ಲಿ ಉಂಡೆ ಮಾಡಬೇಕು. ಚಪಾತಿ ಉಂಡೆಗಿಂತ ಸ್ವಲ್ಪ ದೊಡ್ಡ ಸೈಜಿನಲ್ಲಿ ಉಂಡೆ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ ಉಂಡೆ ಮಾಡ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಬೇಕು. ಉಂಡೆ ಮಾಡಬೇಕಾದ್ರೆ ಹಿಟ್ಟು ಕೈಗೆ ಅಂಟಬಾರ್ದು.
ಹಿಟ್ಟು ಗಟ್ಟಿಯಾಗಿದ್ದರೆ ಕೈಗೆ ಅಂಟಲ್ಲ. ಈ ರೀತಿ ಎಲ್ಲ ಉಂಡೆನೂ ಮಾಡಿ ಇಟ್ಕೊಳ್ಬೇಕು. ಇದನ್ನು ಚಪಾತಿ ಥರ ಲಟ್ಟಿಸಬೇಕು. ಲಟ್ಟಿಸೋಕ್ಕೆ ನಾನಿಲ್ಲಿ ರಾಗಿ ಪುಡಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡುವ ವಿಧಾನದಲ್ಲಿ ಇದನ್ನು ಮೃದುವಾಗಿ ಲಟ್ಟಿಸಬೇಕು. ಹೆಚ್ಚು ಒತ್ತಿ ಲಟ್ಟಿಸೋಕ್ಕೆ ಹೋಗಬಾರ್ದು. ಈ ರೀತಿ ಮೃದುವಾಗಿ ಲಟ್ಟಿಸಬೇಕು. ನೋಡಿ, ಹಿಟ್ಟು ಗಟ್ಟಿ ಮಾಡಿರೋದ್ರಿಂದ ಲಟ್ಟಿಸೋಕ್ಕೆ ತುಂಬ ಸುಲಭವಾಗಿ ಬರ್ತಿದೆ. ಈ ರೀತಿಯೂ ಮಾಡಬಹುದು. ಇದನ್ನು ಇನ್ನೊಂದು ರೀತಿಯಲ್ಲಿಯೂ ಮಾಡಬಹುದು. ಉಂಡೆ ಪುಡಿ ಹಿಟ್ಟಲ್ಲಿ ಅದ್ದಿ ಮಾಮೂಲಿ ಚಪಾತಿ ರೀತಿಯಲ್ಲಿ ಮಾಡಿ. ಆದಷ್ಟು ಸ್ವಲ್ಪ ದೊಡ್ಡ ಸೈಜಿನಲ್ಲಿ ಚಪಾತಿ ಮಾಡ್ಕೊಳ್ಳಿ. ಚಪಾತಿ ಮಾಡಿದ ನಂತರ ಶೇಪ್ ಕೊಡೋಕ್ಕೆ ಲಿಡ್ಡಿನಿಂದ ಈ ರೀತಿ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ರೌಂಡ್ ಶೇಪಲ್ಲಿ ನಾವು ರೋಟಿ ಮಾಡಿಕೊಳ್ಬಹುದು. ನೋಡಿ, ಈ ರೀತಿ ಮಾಡೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರೋಟಿ ಕಾಯಿಸೋಕ್ಕೆ ತವಾ ಬಿಸಿಗಿಟ್ಟಿದ್ದೀನಿ. ತವಾ ಚೆನ್ನಾಗಿ ಕಾದ ನಂತರ ಮಾಡಿರುವಂತಹ ರೋಟಿನ ತವಾ ಮೇಲೆ ಹಾಕ್ಕೊಳ್ಬೇಕು. ನಂತರ ಕ್ಲೀನಾಗಿರುವಂತಹ ಕಾಟನ್ ಬಟ್ಟೆ ತಗೊಂಡು ಒದ್ದೆ ಮಾಡಿ ರೋಟಿ ಮೇಲಿಂದ ಈ ರೀತಿ ನೀರನ್ನು ಹಚ್ಚಬೇಕು. ಇದೇ ರೀತಿ ರೋಟಿ ಎರಡು ಕಡೆನೂ ನೀರನ್ನು ಹಚ್ಕೊಳ್ಬೇಕು. ಈ ರೀತಿ ನೀರನ್ನು ಹಚ್ಚೋದ್ರಿಂದ ರೋಟಿ ಮೇಲಿಂದ ಬಿಳಿ ಬಿಳಿ ಪದರೆ ಇರಲ್ಲ. ಈ ರೀತಿ ಚೆನ್ನಾಗಿ ನೀರು ಹಚ್ಚಿದ ನಂತರ ಎರಡೂ ಕಡೆ ಚೆನ್ನಾಗಿ ರೋಟಿ ಕಾಯಿಸಬೇಕು. ನೋಡಿ, ಈ ರೀತಿ ಸಟ್ಕದಿಂದ ರೋಟಿನ ಒತ್ತಿ ಒತ್ತಿ ಹಿಡಿಯೋದ್ರಿಂದ ರೋಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ನಮ್ಮ ಕಡೆ ರಾಗಿ ಚಪಾತಿ ಅಥವಾ ರಾಗಿ ರೋಟಿ ಅಂತ ಕರಿತೀವಿ. ಇದನ್ನು ಇನ್ನೊಂದು ರೀತಿಯಲ್ಲೂ ಮಾಡಬಹುದು. ಒದ್ದೆ ಬಟ್ಟೆಯಿಂದ ನೀರನ್ನು ಹಚ್ಚದೆ ಹಾಗೆ ಬೇಕಾದರೂ ನೀವು ಕಾಯಿಸಬಹುದು. ನೋಡಿ, ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ಉಬ್ಬೋದ್ರಿಂದ ಇದು ಸಾಫ್ಟ್ ಆಗಿರುತ್ತೆ, ಹಾಗೆ ಪದರವಾಗಿ ಇರುತ್ತೆ. ಈ ರೀತಿ ಕಾಯಿಸಿರುವಂತಹ ಚಪಾತಿ ಮೇಲಿಂದ ತುಪ್ಪ ಅಥವಾ ಬೆಣ್ಣೆ ಹಚ್ಕೊಂಡು ತಿನ್ನಬಹುದು. ನೋಡಿದ್ರಲ್ಲ, ಹಳೆ ಕಾಲದ ಆರೋಗ್ಯಕರವಾದ ತಿಂಡಿನ. ಹಲ್ಲಿಲ್ಲದ ವಯಸ್ಸಾದವರು, ಚಿಕ್ಕ ಮಕ್ಕಳು, ಡಯಟ್ ಫಾಲೋ ಮಾಡುವವರು, ಡಯಾಬಿಟಿಕ್ ಇದ್ದವರು ಯಾರು ಬೇಕಾದರೂ ಇದನ್ನು ಸುಲಭವಾಗಿ ತಿನ್ನಬಹುದು. ಚಟ್ನಿ ಪುಡಿ, ಚಟ್ನಿ, ಎಣ್ಣೆಗಾಯಿ, ಸಾಂಬಾರು ಯಾವುದಿದ್ರೂ ಇದಕ್ಕೆ ಮ್ಯಾಚ್ ಆಗುತ್ತೆ. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸತ್ತಾಗಿ ಭೇಟಿ ನೀಡಿದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹೋಟೆಲ್ಗಳಲ್ಲಿ ಮಾಡುವಂತಹ ರವೆ ಇಡ್ಲಿ ಸಖತ್ ರುಚಿಯಾಗಿರುತ್ತೆ, ಹಾಗೆ ತುಂಬ ಸಾಫ್ಟ್ ಆಗಿರುತ್ತೆ. ಅದೇ ನಾವು ಮನೆಯಲ್ಲಿ ಮಾಡಿದ್ರೆ ಆ ರೀತಿ ರವೆ ಇಡ್ಲಿ ಬರಲ್ಲ ಅಂತ ತುಂಬ ಜನ ನನಗೆ ಕಮೆಂಟ್ ಮೂಲಕ ಕೇಳಿದ್ದಾರೆ. ಉಬ್ಬಿರುವಂತಹ ರವೆ ಇಡ್ಲಿ ಮಾಡುವ ವಿಧಾನ, ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ. ಸಖತ್ ರುಚಿಯಾಗಿ ಬರುತ್ತೆ ರವೆ ಇಡ್ಲಿ. ನಿಮಗೆಲ್ಲರಿಗೂ KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ನೋಟಿಫಿಕೇಷನಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ರವೆ ಇಡ್ಲಿ ಮಾಡೋಕ್ಕೆ ಬಾಣಲಿ ಬಿಸಿಗಿಟ್ಟಿದ್ದೀನಿ. ಬಾಣಲಿಗೆ 1 ಸ್ಪೂನಿನಷ್ಟು ತುಪ್ಪ ಹಾಕಿದ್ದೀನಿ. ಹಾಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1.5 ಸ್ಪೂನಿನಷ್ಟು ಸಾಸಿವೆ, ಹಾಗೆ 1.5 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ. ಸಾಸಿವೆ ಉದ್ದಿನಬೇಳೆ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಬಹುದು. 2 ಸ್ಪೂನಿನಷ್ಟು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಿನಷ್ಟು ಜೀರಿಗೆ, 1 ಸ್ಪೂನಿನಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಗೇರು ಬೀಜ, ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು. ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ಅರ್ಧ ಭಾಗದಷ್ಟು ಇದನ್ನು ಫ್ರೈ ಮಾಡಬೇಕು. ಪೂರ್ತಿಯಾಗಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಇದಕ್ಕೆ ರವೆ ಹಾಕ್ಕೊಳ್ಬೇಕು. ಸ್ಟವನ್ನು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಫ್ರೈ ಮಾಡಬೇಕು. ನಾನು ಹೇಳ್ತಿರುವಂತಹ ಈ ಟಿಪ್ಸನ್ನ ಫಾಲೋ ಮಾಡಿ ರವೆ ಇಡ್ಲಿ ಮಾಡಿ ನೋಡಿ. ಹೋಟೆಲ್ಗಳಲ್ಲಿ ಸಿಗುವಂತಹ ರವೆ ಇಡ್ಲಿಗಿಂತ
ಇನ್ನೂ ಸೂಪರ್ ಆಗಿರುತ್ತೆ ಇದು. ನೋಡಿ, ಅರ್ಧ ಭಾಗದಷ್ಟು ಒಗ್ಗರಣೆ ಫ್ರೈ ಆದ ನಂತರ 1 ಲೋಟದಷ್ಟು ರವೆ ಹಾಕ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡುವಂತಹ ರವೆ ಇದು, ಬಾಂಬೆ ರವೆ ಅಂತ ಹೇಳ್ತಾರೆ. ರವೆ ಹಾಕಿದ ನಂತರ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು. ರವೆ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಇದೇ ರೀತಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದರೆ ರವೆ ಬಿಡಿ ಬಿಡಿಯಾಗಿ ಅರಳುತ್ತೆ. ಅಷ್ಟರ ತನಕ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ವಾ, ರವೆ ಉದುರುದುರಾಗಿ ಆಗಿದೆ. ಈ ಹಂತದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪಲ್ಲಿ ಇರುವಂತಹ ನೀರಿನ ಪಸೆನೂ ಹೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷದೊತ್ತು ಫ್ರೈ ಮಾಡಿದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ರವೆ ಬೆಚ್ಚಗಾಗಬೇಕು, ಅದಕ್ಕೆ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ರವೆ ಸ್ವಲ್ಪ ತಣ್ಣಗಾಗಿ ಬೆಚ್ಚಗಾದರೆ ಸಾಕಾಗುತ್ತೆ. ನಂತರ ಅದೇ ಲೋಟದಲ್ಲಿ 1 ಲೋಟದಷ್ಟು ಹುಳಿ ಮೊಸರು ಹಾಕ್ತಾ ಇದ್ದೀನಿ. ರವೆ ಇಡ್ಲಿಗೆ ಹುಳಿಯಾಗಿರುವಂತಹ ಮೊಸರು ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ಮೊಸರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಹಿಟ್ಟು ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ತರಬೇಕು. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 10 ನಿಮಿಷದ ಹೊತ್ತು ಮುಚ್ಚಿಟ್ಟು ಹಾಗೆ ಬಿಡಬೇಕು. 10 ನಿಮಿಷದ ನಂತರ ನೋಡಿ, ಇದು ಇನ್ನೂ ಗಟ್ಟಿಯಾಗಿರುತ್ತೆ. ಇದಕ್ಕೆ ಉಳಿದಿರುವಂತಹ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟದಷ್ಟು ರವೆಗೆ 1 ಲೋಟದಷ್ಟು ಮೊಸರು, ಅರ್ಧ ಲೋಟದಷ್ಟು ನೀರು ಸೇರಿಸಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಸ್ಪೂನಿನಷ್ಟು ಉಪ್ಪು ಸೇರಿಸಿದ್ದೀನಿ. ಹಾಗೆ ಅರ್ಧ ಸ್ಪೂನಿನಷ್ಟು ಸೋಡಾ ಹಾಕ್ಕೊಂಡು ಅದ್ರ ಮೇಲಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋಡಾ ಹಾಕಿದ ನಂತರ ಹಿಟ್ಟು ಹೆಚ್ಚು ಮಿಕ್ಸ್ ಮಾಡಬಾರ್ದು ಅಂತ ಮಿಕ್ಸ್ ಮಾಡಲ್ಲ, ಒಮ್ಮೆ ಮಿಕ್ಸ್ ಮಾಡಿ ಹಾಗೆ ಇಡ್ಲಿ ಮಾಡ್ತಾರೆ, ಅದಕ್ಕೆ ಗಟ್ಟಿ ಆಗುತ್ತೆ. ನೋಡಿ, ಸೋಡಾ ಹಾಕಿದ ನಂತರ ಈ ರೀತಿ 1 ನಿಮಿಷದೊತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೇಕ್ಗೆ ಮಿಕ್ಸ್ ಮಾಡುವಂತಹ ರೀತಿಯಲ್ಲಿ ಇದನ್ನು ಒಂದೇ ಡೈರೆಕ್ಷನಲ್ಲಿ ಈ ರೀತಿ ನೊರೆ ನೊರೆ ಬರುವವರೆಗೂ ಮಿಕ್ಸ್ ಮಾಡಬೇಕು. ನೋಡಿ, ಹಿಟ್ಟು ಶೈನಿಂಗ್ ಬಂದು ಸ್ವಲ್ಪ ನೊರೆ ನೊರೆ ಬಂದಿದೆ. ಈಗ ಇದು ಇಡ್ಲಿ ಮಾಡೋಕ್ಕೆ ರೆಡಿ ಆಗಿದೆ. ನಾನು ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿದ್ದೇನೆ. ಹಿಟ್ಟು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಇಡ್ಲಿ ತಟ್ಟೆಗೆ ಫುಲ್ಲಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 3/4 ಭಾಗದಷ್ಟು ಹಿಟ್ಟು ಹಾಕಿದ್ರೆ ಸಾಕಾಗುತ್ತೆ. 2 ಪ್ಲೇಟಿಗೂ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಡ್ಲಿ ಸ್ಟ್ಯಾಂಡಿಗೆ ನೀರು ಹಾಕಿ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಕುದಿ ಬರುವಾಗ ಈ ಪ್ಲೇಟನ್ನು ಇಡಬೇಕು. ಈ ರೀತಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಇಡ್ಲಿ ಪ್ಲೇಟ್ ಇಡೋದ್ರಿಂದ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಮುಚ್ಚಿಟ್ಟು ಹಬೆಯಲ್ಲಿ 8 ನಿಮಿಷದೊತ್ತು ಬೇಯಿಸಿದ್ರೆ ಸಾಕು. ನೋಡಿ, 8 ನಿಮಿಷದ ನಂತರ ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಪ್ಲೇಟನ್ನು 1 ನಿಮಿಷದೊತ್ತು ಕೆಳಗಿಟ್ಟು ನಂತರ ಇಡ್ಲಿ ತೆಗೀರಿ, ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ, ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಹಾಗೆ ನೋಡಿ, ತೂತು ತೂತಾಗಿ ಸಖತ್ತಾಗಿ ಬಂದಿದೆ. ಈ ರೀತಿ ಬಂದರೆ ಇಡ್ಲಿ ಸಾಫ್ಟಾಗಿ ಬಂದಿದೆ ಅಂತ ಅರ್ಥ. ರವೆ ಇಡ್ಲಿಗೆ ಬಾಂಬೆ ಸಾಗು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ರೆಸಿಪೀಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ಎಲ್ಲ ನೋಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ KR ಚಾನಲ್ನಲ್ಲಿ ಮಂಡಕ್ಕಿ ದೋಸೆ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಮಂಡಕ್ಕಿ ದೋಸೆಗೆ 2 ಕಪ್ಪಿನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ. ಈ ಮಂಡಕ್ಕಿಗೆ ನೀರು ಹಾಕಿ ಕ್ಲೀನಾಗಿ 1 ಬಾರಿ ವಾಶ್ ಮಾಡಿ ನೀರನ್ನು ತೆಗೆದು ಮಂಡಕ್ಕಿ ಮಾತ್ರ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು.
ಈ ರೀತಿ ಮಾಡೋದ್ರಿಂದ ಮಂಡಕ್ಕಿಯಲ್ಲಿ ಇರುವಂತಹ ಡಸ್ಟ್ ಪೂರ್ತಿಯಾಗಿ ಹೋಗುತ್ತೆ. ಕ್ಲೀನ್ ಮಾಡಿರುವಂತಹ ಮಂಡಕ್ಕಿನ ಬೇಸನ್ಗೆ ಹಾಕಿದ ನಂತರ ಇನ್ನೊಂದು ಪಾತ್ರೆಗೆ 2 ಕಪ್ಪಿನಷ್ಟು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ಮಾಡುವಂತಹ ರವೆ ತಗೊಂಡಿದ್ದೀನಿ. ಇದಕ್ಕೂ ನೀರು ಹಾಕಿ 2 ಬಾರಿ ಕ್ಲೀನಾಗಿ ವಾಶ್ ಮಾಡಬೇಕು. ಬಾಂಬೆ ರವೆ ಜಾಗದಲ್ಲಿ ಚಿರೋಟಿ ರವೆ ಬೇಕಾದರೂ ತಗೊಳ್ಬಹುದು. ದಿನ ಕೆಲಸಕ್ಕೆ ಹೋಗಿ ಮನೆಗೆ ಸುಸ್ತಾಗಿ ಬಂದವರು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡದೆ ಈ ದೋಸೆನ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡಬಹುದು. ಕ್ಲೀನ್ ಆದ ರವೆಗೆ ಮಂಡಕ್ಕಿ ಹಾಕಿ ಹಾಗೆ 1.5 ಕಪ್ಪಿನಷ್ಟು ಮೊಸರು ಸೇರಿಸಿದ್ದೀನಿ. ಮೊಸರು ಜಾಗದಲ್ಲಿ ಮಜ್ಜಿಗೆ ಬೇಕಾದರೂ ಹಾಕ್ಕೊಳ್ಬಹುದು. ತುಂಬ ಹುಳಿ ಇರುವಂತಹ ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಳ್ಬಹುದು. ಮೊಸರು ಹಾಕಿದ ನಂತರ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗಟ್ಟಿಯಾಗಿದೆ. ಇದಕ್ಕೆ 1/2 ಕಪ್ಪಿನಷ್ಟು ನೀರು ಸೇರಿಸಿದ್ದೀನಿ. ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ 2 ನಿಮಿಷದ ಹೊತ್ತು ಇದನ್ನು ಮುಚ್ಚಿಟ್ಟು ನೆನೆಸಬೇಕು. ನೋಡಿ, 2 ನಿಮಿಷದ ನಂತರ ಇದು ಚೆನ್ನಾಗಿ ನೆನೆದಿದೆ, ಸ್ವಲ್ಪ ಗಟ್ಟಿನೂ ಆಗಿದೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು. ನೀರು ಹಾಕದೆ ಹಿಟ್ಟು ಗಟ್ಟಿಯಾಗಿ ರುಬ್ಬಬೇಕು. ಹಿಟ್ಟು ನೈಸಾಗಿರಬೇಕು, ಗಟ್ಟಿಯಾಗಿರಬೇಕು. ಆವಾಗಲೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಾನು ಮಿಕ್ಸಿ ಜಾರಿಗೆ 3 ಬಾರಿ ಹಾಕ್ಕೊಂಡು ಹಿಟ್ಟು ರುಬ್ಕೊಂಡಿದ್ದೀನಿ. ಹಿಟ್ಟು ರುಬ್ಬಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಸೇರಿಸಿದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಹದ ಈ ರೀತಿ ಇರಬೇಕು. ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಈ ತವಾದಲ್ಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ತವಾ ಚೆನ್ನಾಗಿ ಕಾದ ಮೇಲೆ ಈ ರೀತಿ ಒಮ್ಮೆ ನೀರು ಹಾಕಿ ನಂತರ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಟು ದೋಸೆ ಮಾಡಬೇಕು. ನಾನಿಲ್ಲಿ ದಪ್ಪ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. 1.5 ಸೌಂಟಿನಷ್ಟು ದೋಸೆ ಹಿಟ್ಟು ಹಾಕಿ ಈ ರೀತಿ ಸ್ವಲ್ಪ ಹರಡಬೇಕು. ದೋಸೆ ಮೇಲಿಂದ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಹಾಕ್ಕೊಳ್ಬಹುದು. ಇಲ್ಲ ಅಂದರೆ ಹಾಗೆ ಬೇಕಾದರೂ ಮಾಡಬಹುದು. ನಾನು ತುಪ್ಪ ಹಾಕಿದ್ದೇನೆ. ಈ ದೋಸೆನ 2 ಕಡೆ ಬೇಯಿಸಬೇಕು. ದೋಸೆ ಹಾಕ್ಕೊಂಡ ನಂತರ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ದೋಸೆ ನೋಡ್ತಿದ್ರೇ ನಿಮಗೆ ಗೊತ್ತಾಗಿರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉದ್ದಿನ ದೋಸೆ ಥರನೇ ಈ ದೋಸೆನೂ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ. ಅಕ್ಕಿ, ಬೇಳೆ, ಅವಲಕ್ಕಿ, ಸೋಡಾ ಏನೂ ಬೇಡ, ಸಖತ್ ಸಾಫ್ಟಾಗಿ ಸಖತ್ ರುಚಿಯಾಗಿರುವಂತಹ ದೋಸೆ ಮಾಡಿಕೊಳ್ಳಬಹುದು. ಮನೆಯಲ್ಲಿ ಹೆಚ್ಚು ಹುಳಿ ಬಂದಿರುವಂತಹ ಮೊಸರು ಅಥವಾ ಮಜ್ಜಿಗೆ ಇದ್ರೂ ಈ ರೆಸಿಪಿನ ನೀವು ಮಾಡಬಹುದು. ನೋಡಿ, ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಹಿಟ್ಟು ತವಾಗೆ ಹಾಕಬೇಕಾದ್ರೆ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಹಿಟ್ಟು ಹಾಕಿದ ನಂತರ ಸ್ಟವನ್ನು ಹೈ ಫ್ಲೇಮ್ಗೆ ಮಾಡಿಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ದೋಸೆ ತೆಗೆಯೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೆತ್ತಗಾಗಿರುವಂತಹ ಮಂಡಕ್ಕಿನ ಬೇಕಾದರೂ ಯೂಸ್ ಮಾಡಬಹುದು. ದೋಸೆ ನೋಡ್ತಿದ್ರೇ ಗೊತ್ತಾಗಿರಬಹುದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್. ಹಿಂದಿನ ಕಾಲದಲ್ಲಿ ಅಜ್ಜಿ ಮಾಡ್ತಿದ್ದ ತಿಂಡಿ ಇದು. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಈಸಿಯಾಗಿ ಮಾಡಬಹುದು. ಈ ತಿಂಡಿ ನೋಡಿದ ನಂತರ ನೀವು ಈ ತಿಂಡಿನ ಮಾಡಿದ್ದೀರಾ ಇಲ್ವಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಾಡದಿದ್ದರೆ ನಿಮ್ಮ ಮಕ್ಕಳಿಗೂ ಈ ತಿಂಡಿನ ಮಾಡಿಕೊಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ನಾನಿಲ್ಲಿ ನುಚ್ಚಿನ ಒಗ್ಗರಣೆ ಮಾಡೋಕ್ಕೆ ಅಕ್ಕಿ ತರಿ ಅಥವಾ ಅಕ್ಕಿ ರವೆನ ತಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿದ್ರೆ ಈ ರೀತಿ ಅಕ್ಕಿ ತರಿ ರೆಡಿ ಆಗುತ್ತೆ. ನಾನಿಲ್ಲಿ 1 ಲೋಟದಷ್ಟು ಅಕ್ಕಿ ತರಿ ತಗೊಂಡಿದ್ದೀನಿ.
ಬಾಣಲೆ ಬಿಸಿಗಿಟ್ಟು ಬಾಣಲಿಗೆ 2 ಲೋಟದಷ್ಟು ನೀರು ಹಾಕಿ ಅಕ್ಕಿ ತರಿ ತಗೊಂಡಿರುವಂತಹ ಲೋಟದಲ್ಲೇ 2 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರಿಗೆ ಅರ್ಧ ಸ್ಪೂನಿನಷ್ಟು ಎಣ್ಣೆ, 1/4 ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ನೀರನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ನೀರು ಈ ರೀತಿ ಚೆನ್ನಾಗಿ ಕುದಿ ಬರುವಾಗ ಅಕ್ಕಿ ನುಚ್ಚನ್ನು ಇದಕ್ಕೆ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬೇಗ ಗಟ್ಟಿ ಆಗುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಿಟ್ಟು 5 ನಿಮಿಷದ ಹೊತ್ತು ಇದನ್ನು ಬೇಯಿಸಬೇಕು. ನೋಡಿ, ಅಕ್ಕಿ ನುಚ್ಚು ಚೆನ್ನಾಗಿ ಬೆಂದಿದೆ, ಈ ರೀತಿ ಗಟ್ಟಿಯಾಗಿದೆ. ಇದನ್ನು ಈಗ ತಣ್ಣಗಾಗೋಕ್ಕೆ ಬಿಡಬೇಕು. ಅಕ್ಕಿ ನುಚ್ಚು ತಣ್ಣಗಾದ ನಂತರ ಈ ರೀತಿ ಪುಡಿ ಪುಡಿ ಆಗುತ್ತೆ. ಈಗ ಈ ನುಚ್ಚಿಗೆ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿ ಹಾಗೆ ಇದಕ್ಕೆ 1 ಸ್ಪೂನಿನಷ್ಟು ಸಕ್ಕರೆ ಹಾಕಬೇಕು. ಸಕ್ಕರೆ ಬೇಕಾದರೂ ಕಡಿಮೆನೂ ಹಾಕಬಹುದು ಅಥವಾ ಸಕ್ಕರೆ ಬೇಡದಿದ್ದವರು ಇದನ್ನು ಸ್ಕಿಪ್ ಮಾಡಬಹುದು. ಸಕ್ಕರೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಿಂಬೆ ರಸನ ಹಿಂಡ್ತಾ ಇದ್ದೀನಿ. 1 ನಿಂಬೆ ಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನಂತರ ಇದನ್ನು ಬೇಸನಿಗೆ ಹಾಕಿ ಈ ರೀತಿ ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಂದಿನ ಕಾಲದಲ್ಲಿ ಅಜ್ಜಿ ಮಾಡ್ತಿದ್ದ ತಿಂಡಿ ಇದು. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಈಸಿಯಾಗಿ ಮಾಡಬಹುದು. ನಂತರ ಅದೇ ಬಾಣಲಿನ ಬಿಸಿಗಿಟ್ಟು 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ 1/4 ಕಪ್ಪಿನಷ್ಟು ಕಡಲೆ ಬೀಜ ಹಾಕಿ ಒಗ್ಗರಣೆ ಮಾಡಬೇಕಾದ್ರೆ ಕಡಲೆ ಬೀಜನ ಫಸ್ಟ್ ಫ್ರೈ ಮಾಡೋದ್ರಿಂದ ಕಡಲೆ ಬೀಜ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ, ಕಡಲೆಬೇಳೆ ಇಷ್ಟಪಡುವವರು ಕಡಲೆಬೇಳೆ ಬೇಕಾದರೂ ಹಾಕ್ಕೊಳ್ಬಹುದು. ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿ, ನಾನಿಲ್ಲಿ ಖಾರಕ್ಕೆ ಹಸಿಮೆಣಸು ತಗೊಂಡಿದ್ದೀನಿ. 6 ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ರವೆಗೆ ಹಾಕಿರ್ತೀವಿ, ಹಾಗೆ ಉಪ್ಪು ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅಕ್ಕಿ ನುಚ್ಚನ್ನು ಸೇರಿಸಬೇಕು. ಅಕ್ಕಿ ನುಚ್ಚನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಒಗ್ಗರಣೆ ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ನೀವು ಕಾಯಿ ತುರಿನ ಹಾಕ್ಕೊಳ್ಬಹುದು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬಹುದು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡುವಂತಹ ಒಗ್ಗರಣೆ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್. ಸಾಧಾರಣವಾಗಿ ಎಲ್ಲರೂ ಅಕ್ಕಿ ಪುಂಡಿ, ರವೆ ಪುಂಡಿ ಮಾಡಿರ್ತೀರಾ. ಅವಲಕ್ಕಿ ಪುಂಡಿ ಯಾರೂ ಟ್ರೈ ಮಾಡಲಿಕ್ಕಿಲ್ಲ. ಇವತ್ತು ನಾನು ಅವಲಕ್ಕಿ ಪುಂಡಿ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. 10 ನಿಮಿಷದಲ್ಲಿ ಈ ಪುಂಡಿನ ರೆಡಿ ಮಾಡ್ಕೊಳ್ಬಹುದು, ಹಾಗೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಪುಂಡಿ ಮಾಡೋಕ್ಕೆ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿನ 4 ಬಾರಿ ಕ್ಲೀನಾಗಿ ತೊಳೆದು ತಂದಿದ್ದೇನೆ. ನಾನಿಲ್ಲಿ 1.5 ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ನೀರು ಹಾಕಿ 5 ನಿಮಿಷಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಈ ರೆಸಿಪಿನ ಮೀಡಿಯಮ್ ಅವಲಕ್ಕಿಯಲ್ಲಿ ಬೇಕಾದರೂ ಮಾಡಬಹುದು. ಮೀಡಿಯಮ್ ಅವಲಕ್ಕಿಗೆ ನೀರು ಹಾಕಿ ನೆನೆಸ್ಬೇಕಂತಿಲ್ಲ, ಡೈರೆಕ್ಟಾಗಿ ತೊಳೆದು ಹಾಗೆ ಮಾಡಿಕೊಳ್ಬಹುದು. ನೋಡಿ, 5 ನಿಮಿಷದ ನಂತರ ಅವಲಕ್ಕಿ ಮೆತ್ತಗಾಗಿದೆ. ಈಗ ನೀರನ್ನು ತೆಗೀರಿ. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನಿನಷ್ಟು ಜೀರಿಗೆ,
ಒಣಮೆಣಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ, ಬೀಜ ತೆಗೆದು ಹಾಕಿದ್ದೇನೆ. ಹಾಗೆ 3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಈ ಎಲ್ಲ ಪದಾರ್ಥಗಳನ್ನು ಅರ್ಧ ಭಾಗದಷ್ಟು ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಹೆಚ್ಚು ಫ್ರೈ ಮಾಡಬೇಕಂತಿಲ್ಲ. ನಂತರ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಹಾಕಿ ಸ್ಟವ್ ಆಫ್ ಮಾಡಿ. ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಟ್ಟಿರುವಂತಹ ಅವಲಕ್ಕಿಗೆ ಸೇರಿಸಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಈಗ ಈ ಎಲ್ಲ ಪದಾರ್ಥಗಳನ್ನು ಕೈಯಲ್ಲಿ ಚೆನ್ನಾಗಿ ಈ ರೀತಿ ಒತ್ತಿ ಒತ್ತಿ ಕಲಿಸಬೇಕು. ಇದು ಹಿಟ್ಟಿನ ಥರ ಉಂಡೆ ಬರಬೇಕು, ಅಷ್ಟರ ತನಕ ಇದನ್ನು ಕಲಿಸಬೇಕು. ನೋಡಿ, ಈ ರೀತಿ ಉಂಡೆ ಬರಬೇಕು. ಈಗ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಈ ರೀತಿ ಕಡುಬಿನ ಅಟ್ಟಿಗೆ ನೀರು ಹಾಕಿ ಹಬೆಯಲ್ಲಿ ಇದನ್ನು 10 ನಿಮಿಷದ ಹೊತ್ತು ಬೇಯಿಸಬೇಕು. ನಿಮ್ಮ ಮನೆಯಲ್ಲಿ ಅವಲಕ್ಕಿ ಇದ್ದರೆ ಸಾಕು, ಈ ತಿಂಡಿನ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಯಾವಾಗಲೂ ಅವಲಕ್ಕಿ ಒಗ್ಗರಣೆ ಮಾಡಿ ತಿನ್ನೋದಕ್ಕಿಂತ ಈ ತಿಂಡಿನ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಈ ತಿಂಡಿ ತಣ್ಣಗಾದ ಮೇಲೂ ಸಖತ್ ರುಚಿಯಾಗಿರುತ್ತೆ. ನೋಡಿ, 10 ನಿಮಿಷ ಆಗಿದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೇನೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ಹೇಗಾಗಿದೆ ಅಂತ ತಿಂದು ನೋಡೋಣ. ಮಾಮೂಲಿ ಪುಂಡಿಗಿಂತ ಈ ಪುಂಡಿ ಸಖತ್ ರುಚಿಯಾಗಿದೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಚಟ್ನಿ ಪುಡಿ, ಚಟ್ನಿ, ಸಾಂಬಾರು ಯಾವುದೇ ಕಾಂಬಿನೇಷನಲ್ಲಿ ಬೇಕಾದರೂ ನೀವು ಈ ಪುಂಡಿನ ತಿನ್ನಬಹುದು. ಈರುಳ್ಳಿ ಬೇಡದಿದ್ದವರು ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಬಹುದು. ಆದರೆ ಈರುಳ್ಳಿ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿನ ಬಿಟ್ಟು ಬೇರೆ ಎಲ್ಲ ಪದಾರ್ಥಗಳನ್ನು ಹಾಕಿ ಮಾಡಿ ನೋಡಿ. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ KR ಚಾನಲ್ನಲ್ಲಿ 1 ಕಪ್ ಅನ್ನ ಇದ್ದರೆ ಸಾಕು, ತುಂಬ ಈಸಿಯಾಗಿ 2 ನಿಮಿಷದಲ್ಲಿ ಮಾಡುವಂತಹ ರೈಸ್ ಐಟಮ್ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. ಮಕ್ಕಳ ಟಿಫಿನ್ ಬಾಕ್ಸಿಗೂ ಇದನ್ನು ಮಾಡಿಕೊಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 1 ಸ್ಪೂನಿನಷ್ಟು ತುಪ್ಪ ಹಾಕಿ, ತುಪ್ಪ ಕರಗಿದ ನಂತರ ಸಾಸಿವೆ, ಉದ್ದಿನಬೇಳೆ, ಕರಿಬೇವನ್ನು ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ 2 ಹಸಿಮೆಣಸನ್ನು ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೇನೆ. ಈ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕು. ನಂತರ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು. 1 ಸ್ಪೂನಿನಷ್ಟು ಕಾಳು ಮೆಣಸು ಹಾಗೂ ಅರ್ಧ ಸ್ಪೂನಿನಷ್ಟು ಜೀರಿಗೆನ ಜಜ್ಜಿಕೊಳ್ಳಬೇಕು. ಈ ರೀತಿ ಜಜ್ಜಿರುವಂತಹ ಪುಡಿನ ಫ್ರೈ ಆಗ್ತಿರುವಂತಹ ಈರುಳ್ಳಿಗೆ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ 2 ಸ್ಪೂನಿನಷ್ಟು ಗೋಡಂಬಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬಹುದು. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ 2 ನಿಮಿಷದ ಹೊತ್ತು ಇದನ್ನು ಫ್ರೈ ಮಾಡಿ ನಂತರ ಉದುರುದ್ರಾದ ಅನ್ನ ಸೇರಿಸಬೇಕು. ನಾನಿಲ್ಲಿ 1 ಕಪ್ಪಿನಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಅನ್ನವನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಮಸಾಲೆ ಪುಡಿ ಹಾಕದೆ ತುಂಬ ಸುಲಭವಾಗಿ ಮಾಡುವಂತಹ ರೈಸ್ ಐಟಮ್ ಅಂತಾನೆ ಹೇಳಬಹುದು. ಪೆಪ್ಪರ್ ರೈಸ್ ಅಂತ ಕರೀತಾರೆ. ಜೀರ್ಣಶಕ್ತಿಗೂ ಮತ್ತು ಗಂಟಲು ಕಟ್ಟಿದವಾಗ ಈ ರೆಸಿಪಿ ಅಂತೂ ಸೂಪರ್ ಆಗಿರುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ ಆಗಿ ಮಾಡುವಂತಹ ರೈಸ್ ಐಟಮ್ ರೆಸಿಪಿನ. ಅಡುಗೆ ಮಾಡೋಕ್ಕೆ ಬೋರ್ ಆದವಾಗ ಈ ರೈಸ್ ಐಟಮ್ನ ಮಾಡಿಕೊಂಡು ತಿನ್ನಬಹುದು. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ದಿನ ಒಂದೇ ರೀತಿ ತಿಂಡಿ ತಿಂದು ಬೋರ್ ಆದವರಿಗೆ
ತುಂಬ ಸುಲಭವಾಗಿ ಮಸಾಲಾ ರೈಸ್ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಕೈಗೆ ಸಿಕ್ಕಿರುವಂತಹ ಪದಾರ್ಥಗಳನ್ನು ಹಾಕಿ ಮಾಡಿರುವಂತಹ ಈ ರೈಸ್ ಸಖತ್ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಮಸಾಲೆ ರೈಸ್ ಮಾಡೋಕ್ಕೆ ಮಸಾಲೆ ರುಬ್ಬಬೇಕು. ಮಸಾಲೆ ರುಬ್ಬಕ್ಕಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ 1 ಸ್ಪೂನಿನಷ್ಟು ಜೀರಿಗೆ, 6 ಹಸಿಮೆಣಸು, 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಕರಿಬೇವು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ನಾನಿಲ್ಲಿ ಫ್ಲೇವರಿಗಾಗಿ ಸ್ವಲ್ಪ ಚಕ್ಕೆ ಸೇರಿಸ್ತಾ ಇದ್ದೀನಿ. ಚಕ್ಕೆ ಇಷ್ಟಪಡದೇ ಇರುವವರು ಚಕ್ಕೆನ ಸ್ಕಿಪ್ ಮಾಡಿಕೊಳ್ಬಹುದು. 1 ಸ್ಪೂನಿನಷ್ಟು ನೀರು ಹಾಕಿ ಇದನ್ನು ಈ ರೀತಿ ನೈಸಾಗಿ ರುಬ್ಬಬೇಕು. ನಂತರ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಗೂ 2 ಸ್ಪೂನಿನಷ್ಟು ಕಡಲೆಬೀಜ ಹಾಕ್ಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡಬೇಕು. ಕಡಲೆಬೀಜ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ 1 ಈರುಳ್ಳಿನ ಇದಕ್ಕೆ ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಅರಸಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರಸಿನ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ಅಡುಗೆಗಳಲ್ಲಿ ಅರಸಿನ ಪುಡಿನ ಉಪಯೋಗಿಸೋದು ಒಳ್ಳೆಯದು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಹಾಕಿದ್ದೇನೆ. ಈಗ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಹಸಿ ವಾಸನೆ ಹೋಗುವ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಫ್ರೈ ಮಾಡಬೇಕಾದ್ರೇ ಘಮ್ ಅಂತ ಪರಿಮಳ ಬರ್ತಾ ಇದೆ. ಪಲಾವ್ಗಿಂತನೂ ಈ ಮಸಾಲ ರೈಸ್ ತುಂಬ ರುಚಿಯಾಗಿರುತ್ತೆ. ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿರುವಂತಹ ಅರ್ಧ ಕ್ಯಾಪ್ಸಿಕಮನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ ಬೇಗ ಮೆತ್ತಗಾಗುತ್ತೆ, ಅದಕ್ಕೆ ನಾನು ಮಸಾಲೆ ಫ್ರೈ ಆದ ನಂತರ ಇದನ್ನು ಹಾಕಿ ಫ್ರೈ ಮಾಡಿದ್ದೇನೆ. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿದ ನಂತರ ಇದನ್ನು ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಉದುರುದ್ರಾದ ಅನ್ನ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಮಾಮೂಲಿ ಊಟಕ್ಕೆ ಬಳಸುವಂತಹ ಅಕ್ಕಿನೇ ತಗೊಂಡಿದ್ದೀನಿ. ನೀವು ಬೇಕಾದರೆ ಬಾಸುಮತಿ ಅಕ್ಕಿಯಲ್ಲಿಯೂ ಈ ರೆಸಿಪಿನ ಮಾಡಬಹುದು. 1 ಲೋಟದಷ್ಟು ಅಕ್ಕಿನ ನಾನಿಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಇದಕ್ಕೆ ಅರ್ಧ ಕಪ್ಪಿನಷ್ಟು ಮಾವಿನ ತುರಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೆ. ತೋತಾಪುರಿ ಮಾವಿನಕಾಯಿ ಹೆಚ್ಚು ಹುಳಿ ಇಲ್ಲ. ಮಾವಿನಕಾಯಿ ತುರಿನ ನೀವು ಹುಳಿ ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಮಾವಿನಕಾಯಿ ತುರಿ ಜಾಗದಲ್ಲಿ ನಿಂಬೆಹಣ್ಣಿನ ರಸ ಬೇಕಾದರೂ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಿನಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸಿದ್ರೆ ರುಚಿಕರವಾದ ಮಸಾಲ ರೈಸ್ ರೆಡಿ ಆಗುತ್ತೆ. ನಾನಿಲ್ಲಿ 1/4 ಕಪ್ಪಿನಷ್ಟು ಕಾಯಿ ತುರಿನ ಹಾಕಿದ್ದೇನೆ. ಕಾಯಿ ತುರಿ ಹಾಕಲೇಬೇಕಂತಿಲ್ಲ. ಕಾಯಿ ತುರಿ ಇಷ್ಟಪಡದೇ ಇರುವವರು ಕಾಯಿ ತುರಿನ ಸ್ಕಿಪ್ ಮಾಡಿಕೊಳ್ಬಹುದು. ನೋಡಿದ್ರಲ್ಲ, ಮಸಾಲ ರೈಸ್ನ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು. ಚಿತ್ರಾನ್ನಕ್ಕಿಂತ ಮತ್ತು ಪಲಾವ್ಗಿಂತ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.